ನಾನು ರಾಘವೇಂದ್ರಾಚಾರ್ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದಕ್ಕೆ ಹಿಂದಿನ ಭಾಳ ಇತಿಹಾಸವಿದೆ. ಇದು ಹಿಂದೆ ದಿವಾನ್ ಪೂರ್ಣಯ್ಯವ್ರ ಕಾಲದ್ದು. ಇದು 1800 ಇಸ್ವಿ ಇದನ್ನು ಕಾಣುತ್ತೆ. ಹಿಂದೆ ನಮ್ಮ ಅಜ್ಜ ತಾತ ಮುತ್ತಾತ ಎಲ್ಲ ಅವರೇ ನಡೆಸ್ಕೊಂಡು ಬಂದಿದ್ದು. ಇದನ್ನು ತಲತಲಾಂತರ ನಡ್ಕೊಂಬಂದಿದೆ. ಅದನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಚಕ ವೃತ್ತಿ ನಮ್ಮದು ಜೀವನೋಪಾಯ ಮೂಲ ಆಗಿ ಇರೋದು. ಹಾಗಾಗಿ ನಮ್ಮ ತಂದೆ ತಾತ ಮುತ್ತಾತ ಎಲ್ಲ ನಡೆಸ್ಕೊಂಡು ಬಂದಿದ್ದೆ, ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗಲೂ ಅದೇ ನಡೀತಾ ಇದೆ. ನಿನ್ನೆ ದಿವಸ ಬ್ರಹ್ಮರಥೋತ್ಸವ ಆಗಿದೆ. ಇವತ್ತು ಮುಳ್ಳು, ನಾಳೆ ಓಕಳಿ ಇದ್ದು ಕಾರ್ಯಕ್ರಮ ಸಾಂಪ್ರದಾಯಿಕ ಎಲ್ಲ ನಡೀತಾ ಇದೆ. ಕ್ಷೇತ್ರ ಪಾಲಕರಾದ ಪುರಾತನದಿಂದಲೂ ನಮ್ಮ ಆಂಜನೇಯ ಸ್ವಾಮಿಯನ್ನು ನಂಬಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ಕಷ್ಟ ಸುಖಗಳನ್ನ ಕೇಳಿಕೊಂಡ್ರೆ ಹೂವಿನ ಮೂಲಕ ಪ್ರಸಾದ ಕೊಟ್ಟು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದೆ. ಹಾಗಾಗಿ ನಮ್ಮ ಇತಿಹಾಸ ಅಂದರೆ ಇದೆ ಅಂತ ಹೇಳ್ಬೋದು. ಕುಂದೂರು ಗ್ರಾಮದ ಭಕ್ತಾದಿಗಳು ಆಗಿದ್ದಾರೆ ಆಂಜನೇಯ ಸ್ವಾಮಿ. ಅದು ಸೇವೆ ಮಾಡುವಂಥದ್ದು ತಾವುಗಳಿಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸರ್ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ. ನಮ್ಮ ಕುಂದೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡ್ತಾ ಹೋದ ಹಾಗೆ ಇದು ಶ್ರೀ ವೇದವ್ಯಾಸರಾಯರು ಸ್ಥಾಪಿತ ಆಂಜನೇಯ ದೇವಸ್ಥಾನ ಅಂತೇಳಿ ಇತಿಹಾಸ ಇದೆ. ಇಲ್ಲಿ ಭಕ್ತರಲ್ಲಿ ಯಾವ ರೀತಿ ಮನವರಿಕೆ ಆಗಿದೆ ಅಂದರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಂಥ ಶಕ್ತಿ ಈ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ದೇವರ ನಂಬಿಕೆ ಎಷ್ಟಿದೆ ಅಂತ ಹೇಳಿದರೆ, ತಮ್ಮ ಕಷ್ಟಗಳು ಈಡೇರಿದಾಗ ತಮ್ಮ ಹರಕೆಗಳನ್ನು ಯಾವ ರೀತಿ ತೀರಿಸ್ತಾರೆ ಅಂದರೆ, ದಿಂಡು ಉಲ್ಟೋದಿರ್ಬೋದು, ಅಥವಾ ದೀರ್ ನಮಸ್ಕಾರ ಇರ್ಬೋದು, ಜವಳ ತಗ್ಸೋದ್ ಮುಖಾಂತರ ಇರ್ಬೋದು. ಜನರಲ್ಲಿ ಎಷ್ಟು ನಂಬಿಕೆ ಇದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಜನಗಳು ನಂಬಿ ಸುತ್ತಮುತ್ತಲೇ ನಾವು ಅಷ್ಟೇ ಅಲ್ಲ, ಇಡೀ ರಾಜಧಾನಿಯಿಂದಲೂ ಕೂಡ ಭಕ್ತರು ಸುಮಾರು ಜನಗಳು ಬರ್ತಾ ಇದ್ದಾರೆ. ಅವರವರ ಬೇಡಿಕೆಗಳನ್ನು ಕೂಡ ಈಡೇರಿಸ್ಕೊಂಡು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ನನ್ನ ಹೆಸರು ರಂಗನಾಥರಾವ್ ಕೆ ಎನ್ ಅಂತ. ನಾನು ಈಗ ಸುಮಾರು ನನಗೀಗ 80 ವರ್ಷ. ನನ್ನ ಒಂದು ಜೀವನದ ಒಂದು ಇದರಲ್ಲಿ ಸುಮಾರು 60 ವರ್ಷದಿಂದಲೂ ಸಹ ನಾನು ಸ್ವಾಮಿಯ ಸೇವೆಯಲ್ಲಿ ಧರ್ಮದರ್ಶಿಯಾಗಿ ನಾನು ಅವಿರತವಾಗಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅಂತಂದು ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇದು ಇವತ್ತಿಂದಲ್ಲ, ಈಗ ಸುಮಾರು 40 ವರ್ಷದಿಂದಲೂ ಸಹ ಗೋಪುರದಿಂದ ಹಿಡಿದು ಸ್ವಾಮಿಯ ಗೋಪುರ, ಅದರ ಮುಂಭಾಗದ ಗೋಪುರ ಮತ್ತು ಈಗ ನಡೀತಾ ಇರುವಂತಹ ಈ ಸಮುದಾಯ ಭವನ, ಇವೆಲ್ಲದರಲ್ಲೂ ಸಹ ನಾವು ನಮ್ಮ ಸ್ವಾಮಿಯನ್ನು ನಾವು ಸ್ಮರಿಸ್ತಾ ಊರಿನ ಎಲ್ಲ ಭಕ್ತ ಜನಗಳಲ್ಲಿ ನಾವು ಕೇಳಿಕೊಂಡು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅಷ್ಟಿಷ್ಟಲ್ಲ. ಸ್ವಾಮಿಗೆ ತಮ್ಮ ತನು ಮನ ಧನವನ್ನು ಅರ್ಪಿಸಿದ್ದಾರೆ. ಈಗ ಸುಮಾರು 1-2 ತಿಂಗಳಿಂದ ಸ್ವಾಮಿಯ ಸಮುದಾಯ ಭವನದಲ್ಲಿ ಕನಿಷ್ಠ 40ರಿಂದ 50 ಲಕ್ಷ ರೂಪಾಯಿಯ ಒಂದು ಇದನ್ನು ನಾವು ಭಕ್ತಾದಿಗಳಿಂದ ನಾವು ವಸೂಲು ಮಾಡಿ ನಾವು ಅದನ್ನು ಇದನ್ನು ಮಾಡ್ತಾಯಿದ್ದೇವೆ, ಹೊಸದಾಗಿ ಕಟ್ಟಿಸ್ತಾ ಇದ್ದೇವೆ. ಅದರ ಮೌಲ್ಯ ಈಗ ಸುಮಾರು 4 ಕೋಟಿ ಮೇಲೆ ಆಗುತ್ತೆ ಅನ್ನೋ ಒಂದು ಅಂದಾಜು ಇದೆ. ಇಂತಹ ಒಂದು ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲ ಸೇವೆಯನ್ನು ನಾವು ಸಲ್ಲಿಸ್ತಾ ಇರೋದು ನಮ್ಮ ಹೆಮ್ಮೆಯ ವಿಚಾರ.